ಅಂತ ಗೊತ್ತಾಗಿದೆ. ಏನ್ ನಿಮ್ಮ ಸಾರಥ್ಯದಲ್ಲಿ ಇವತ್ತು ಹೊಸಕೋಟೆ ನಗರದಲ್ಲಿ ದೊಡ್ಡಬಾವಿಯಿಂದ ತಮ್ಮೇಗೌಡರ ಬಡಾವಣೆಗೆ ನೀರೇನು ಸರಬರಾಜು ಆಗ್ತಾ ಇದ್ದಂತ ಪೈಪ್ಲೈನು ಈ ಹಿಂದೆ HDP ಪೈಪ್ಲೈನ್ ಆಗಿ ಪೈಪ್ಲೈನು ಸಾಕಷ್ಟು ಶಿಥಿಲ ಆಗಿ 3 ತಿಂಗಳಿಗೊಮ್ಮೆ ಪೈಪು ನೀರಿನ ಪ್ರೆಷರ್ ಇಂದ ಒಡೆದೋಗ್ತಾ ಇದ್ದನ್ನ ನೋಡಿ ಏನ್ ರೋಡ್ ನ ಸತತವಾಗಿ ಹಳ್ಳ ಆಗದು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದನ್ನ ನಿಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಗರಸಭೆಯ ಅನುದಾನದಲ್ಲಿ ನಗರಸಭೆಯ ಅಭಿವೃದ್ಧಿಯ ಅನುದಾನದಲ್ಲಿ ನಿಧಿಯಲ್ಲಿ ಇವತ್ತು ಸುಮಾರು 90 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ದೊಡ್ಡಬಾವಿಯಿಂದ TG ಬಡಾವಣೆಯಲ್ಲಿರ್ತಕ್ಕಂಥ GLS ಸಂಪ್ಗೆ ಇವತ್ತು ನೀರನ್ನ ಸರಬರಾಜು ಮಾಡಕ್ಕೆ 2 6 ಪೈಪ್ಗಳನ್ನ ಸುಮಾರು 90 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಅಳವಡಿಸಿ ಇಲ್ಲಿ ನೀರಿನ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಅದೇ ರೀತಿಯಲ್ಲಿ ನಗರದ ಎಕ್ಸ್ಟೆನ್ಷನ್ ಭಾಗದಲ್ಲಿರ್ತಕ್ಕಂಥ 26ನೇ ವಾರ್ಡು ಮತ್ತೆ 28ನೇ ವಾರ್ಡ್ಗಳಲ್ಲಿ ನೀರಿನ ಸರಬರಾಜಿನ ಪೈಪ್ಲೈನ್ಗಳ ಅಳವಡಿಕೆಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದೀವಿ. ಒಟ್ಟಾರೆ ಸೇರಿದ್ರೆ ಇವತ್ತು ನಗರಸಭೆಯ ನಿಧಿಯಲ್ಲಿ ಸುಮಾರು ಒಂದು 2 ಕೋಟಿ ರೂಪಾಯಿಗಳ ನೀರಿನ ಸರಬರಾಜಿನ ಕಾಮಗಾರಿಗಳಿಗೆ ಇವತ್ತು ನಾವು ತಾಲೂಕಿಗೆ ನಗರಕ್ಕೆ ಚಾಲನೆ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ನಗರಸಭೆ ಕಮಿಷನರ್ಗೆ ಸಿಬ್ಬಂದಿ ವರ್ಗದವ್ರಿಗೆ ನಮ್ಮ ಮುಖಂಡರಲ್ಲೆಲ್ಲ ಕೂಡ ನಾನೊಂದು ಸಣ್ಣದಾಗಿ ಒಂದು ವರದಿ ಕೊಡಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ. ಇವತ್ತು 110 ಗ್ರಾಮಗಳಲ್ಲಿ ಇವತ್ತು 775 MLD ಕಾವೇರಿ ನೀರು ಏನು ಕಾವೇರಿ 5ನೇ ಹಂತದಲ್ಲಿ ಬೆಂಗಳೂರಿಗೆ ಬರ್ತಾ ಇದೆ 110 ಗ್ರಾಮಗಳಿಗೆ. ಅದರ ಜೊತೆಗೆ ಅದರಲ್ಲಿ ಒಂದು ಭಾಗದ ನೀರ್ನ ಒಂದು 5 ರಿಂದ 6 MLD ನೀರ್ನ ಹೊಸಕೋಟೆ ನಗರಕ್ಕೂ ಕೂಡ ತಂದು ಶೇಖರಣೆ ಮಾಡಿ ಮುಂದಿನ ದಿನಗಳಲ್ಲಿ ಕಾವೇರಿ ನೀರ್ನ ಹೊಸಕೋಟೆ ನಗರಕ್ಕೆ ಯಾವ ರೀತಿಯಲ್ಲಿ ಸರಬರಾಜು ಮಾಡಕ್ಕೆ ಅನುಕೂಲಗಳನ್ನ ಕಾಮಗಾರಿಗಳನ್ನ ಮಾಡಬೇಕು, ಶೇಖರಣೆಯ ಸ್ಥಳ ಒಂದು ನಿಗದಿಪಡಿಸಕ್ಕೆ ಈಗಾಗಲೇ ಅವ್ರಿಗೆ ಆದೇಶ ಕೊಟ್ಟು ರೂಕರಕ್ಕೆ ನಾನು ಮನವಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ಜಾಗನ ಗುರುತಿಸಿ ಕಾವೇರಿ ನೀರನ್ನ ಹೊಸಕೋಟೆ ನಗರಕ್ಕೆ ಹರಿಸಿ ಎಲ್ಲರಿಗೂ ಮನೆಗೂ ಕೂಡ ನಲ್ಲಿಯಲ್ಲಿ ಕಾವೇರಿ ನೀರನ್ನ ಬರಂತ ಒಂದು ಕೆಲಸನ ಮಾಡೋದಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಇವತ್ತು ನಡೀತಾ ಇದೆ. ಇಲ್ಲೊಂದೇನು ವಿಷಯ ಆಗಿತ್ತಂತಂದ್ರೆ ಏನ್ ಹಳೆ ಪೈಪ್ಲೈನ್ ಏನಿತ್ತು HDP ಪ್ಲಾಸ್ಟಿಕ್ ಪೈಪ್ಲೈನ್ ನ ಇವತ್ತು ನಾವು ಬದಲಾವಣೆ ಮಾಡಿ ಡಕ್ಟೈಲ್ ಐರನ್ ಅಂದ್ರೆ DI ಐರನ್ ಪೈಪ್ಗಳನ್ನ ಅಳವಡಿಸಿಕೊಂಡು ಶಾಶ್ವತವಾಗಿ ಆಗಂತ ಕೆಲಸಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ.